ನಮಸ್ಕಾರ ಸ್ನೇಹಿತರೆ, ಕಲಿಕೆಯ ಹೊಸ ಲೋಕಕ್ಕೆ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಕಂಡುಬರುವಂಥ ಬಹಳ ಮುಖ್ಯವಾದ ಅಧ್ಯಾಯ ದೆಹಲಿ ಸುಲ್ತಾನರು. ಈ ದೆಹಲಿ ಸುಲ್ತಾನರ ಬಗ್ಗೆ ಇವತ್ತಿನ ಈ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಇದು ಸಂಪೂರ್ಣವಾಗಿ 9ನೇ ತರಗತಿಯ ಪಠ್ಯಪುಸ್ತಕ ಆಧಾರಿತ ವಿಷಯವಾಗಿರ್ತದೆ. ಇದು ಕೇವಲ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಮುಂದೆ ಬರುವಂಥ HSTR, GPSTR ಹಾಗೂ CET ಪರೀಕ್ಷೆಗಳಿಗೂ ಕೂಡ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತೇನೆ. ಇನ್ನೂ ಯಾರು ನಮ್ಮ ಈ ತರಗತಿಗೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ಯಶಸ್ಸಿನ ಪ್ರಯಾಣವನ್ನು ನಮ್ಮೊಂದಿಗೆ ಆರಂಭಿಸಿ. ಇವತ್ತಿನ ಈ ತರಗತಿಯಲ್ಲಿ ಮಧ್ಯಕಾಲೀನ ಭಾರತ, ಅದರಲ್ಲಿ ಮುಖ್ಯವಾಗಿ ದೆಹಲಿ ಸುಲ್ತಾನರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ದೆಹಲಿ ಸುಲ್ತಾನರು ಮಧ್ಯಕಾಲೀನ ಭಾರತವನ್ನು ಆಳಿದಂಥ ಸುಲ್ತಾನರು. ಸರಿಸುಮಾರು ಈ ಮಧ್ಯಕಾಲೀನ ಭಾರತವನ್ನು ಸುಮಾರು 1206ರಿಂದ 1526ರವರೆಗೆ ಇವರು ಏನು ಮಾಡ್ತಾರೆ ಅಂದ್ರೆ ನಮ್ಮ ಭಾರತವನ್ನು ಆಳ್ತಾರೆ. ಈ ದೆಹಲಿ ಸುಲ್ತಾನರಲ್ಲಿ ಸುಮಾರು 5 ಸಂತತಿಗಳು ಏನು ಮಾಡ್ತಾವಂದ್ರೆ ನಮ್ಮ ಭಾರತವನ್ನು ಆಳ್ವಿಕೆ ಮಾಡ್ತಾರೆ. 5 ಸಂತತಿಗಳು ಈ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಹಾಗಿದ್ರೆ ಯಾವ 5 ಸಂತತಿಗಳನ್ನು ನೋಡೋದಾದರೆ, ಮೊದಲನೇದಾಗಿ ಗುಲಾಮಿ ಸಂತತಿ, ಸಂತತಿ ಹಾಗೂ ಎರಡನೇದು ಖಿಲ್ಜಿ ಸಂತತಿ ಹಾಗೂ ಮೂರನೇದು ತುಘಲಕ್ ಸಂತತಿ ಹಾಗೂ ನಾಲ್ಕನೇದಾಗಿ ಸಯ್ಯದ್ ಸಂತತಿ ಹಾಗೂ ದೆಹಲಿ ಸುಲ್ತಾನರ ಆಳ್ವಿಕೆ ಮಾಡಿದಂಥ ಕೊನೆ ಮಣಿತನ ಅಥವಾ ಕೊನೆಯ ಸಂತತಿ ಯಾವುದಂದರೆ ಅದು ಲೋಧಿ ಸಂತತಿ. ಈ 5 ಸಂತತಿಗಳು ಏನು ಮಾಡ್ತಾವಂದ್ರೆ ನಮ್ಮ ದೆಹಲಿ ಸುಲ್ತಾನರಲ್ಲಿ 5 ಸಂತತಿಗಳು ನಮ್ಮ ಭಾರತವನ್ನು ಆಳ್ವಿಕೆ ಮಾಡ್ತಾರೆ. ಹಾಗಿದ್ರೆ ಮೊದಲನೇದಾಗಿ ಕಂಡುಬರೋದೇ ಈ ಗುಲಾಮಿ ಸಂತತಿ. ಈ ಗುಲಾಮಿ ಸಂತತಿ ಬಗ್ಗೆ ಈಗ ತಿಳ್ಕೊಳ್ಳೋಣ. ಈ ಗುಲಾಮಿ ಸಂತತಿಯ ಸ್ಥಾಪಕ ಯಾರಂತ ನೋಡೋದಾದರೆ, ಈ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ಇಲ್ಲಿ ಪಕ್ಕದಲ್ಲಿಯೇ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಅವನೇ ಕುತುಬುದ್ದೀನ್ ಐಬಕ್. ಈ ಕುತುಬುದ್ದೀನ್ ಐಬಕ್ ಏನು ಮಾಡ್ತಾನಂದ್ರೆ ಭಾರತದಲ್ಲಿ ತನ್ನ ಮುಸ್ಲಿಂ ಆಡಳಿತವನ್ನು ಮುಂದುವರಿಸ್ತಾನೆ. ಏನು ಮಾಡ್ತಾನೆ? ಮುಸ್ಲಿಂ ಆಡಳಿತವನ್ನು ಮುಂದುವರಿಸುತ್ತಾನೆ. ಈ ಗುಲಾಮಿ ಸಂತತಿಗೆ ಗುಲಾಮಿ ಅಂತ ಹೆಸರು ಬರಲು ಕಾರಣ ಏನೆಂದರೆ, ಈ ಕುತುಬುದ್ದೀನ್ ಐಬಕ್ ಹಾಗೂ ಇವನ ನಂತರ ಬಂದಂಥ ಉತ್ತರಾಧಿಕಾರಿಗಳು ಎಲ್ಲರೂ ಗುಲಾಮರೇ ಆಗಿರೋದ್ರಿಂದ ಏನಾಯ್ತಂದ್ರೆ, ಈ ಸಂತತಿಗೆ ಏನಂತ ಕರೆದ್ರು? ಗುಲಾಮಿ ಸಂತತಿ ಅಂತ ಹೆಸರಿಟ್ಟರು. ಕುತುಬುದ್ದೀನ್ ಐಬಕ್ನ ಮೊದಲಿಗೆ ಏನಾಗ್ತಿತ್ತಂದ್ರೆ ಗುಲಾಮನಾಗಿದ್ದ. ಹಾಗೆ ಗುಲಾಮನಾದಂಥ ಬಂದಂಥ ನಂತರದಲ್ಲಿ ಆಡಳಿತ ನಡೆಸುವಂಥ ಎಲ್ಲ ಉತ್ತರಾಧಿಕಾರಿಗಳು ಕೂಡ ಏನಾಗಿದ್ರು ಅಂದ್ರೆ ಗುಲಾಮರಾಗಿದ್ದರು. ಹೀಗಾಗಿ ಈ ಸಂತತಿ ಏನಂತ ಕರೆದ್ರು ಅಂದ್ರೆ ಗುಲಾಮಿ ಸಂತತಿ ಅಂತ ಕರೆದರು. ಅರ್ಥ ಆಯ್ತಲ್ಲ? ಹಾಗೆ ಈ ಕುತುಬುದ್ದೀನ್ ಐಬಕ್ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಭದ್ರಗೊಳಿಸಿ ಇವನು ಮೊದಲೇ ಮೂಲತಃ ಯಾವ ವಂಶಕ್ಕೆ ಸೇರಿದವನಂದ್ರೆ ತುರ್ಕ್ ಜನಾಂಗಕ್ಕೆ ಸೇರಿದವನಾಗಿರ್ತಾನೆ. ಯಾವ ಜನಾಂಗ? ತುರ್ಕ್ ಜನಾಂಗ. ತುರ್ಕ್ ಜನಾಂಗಕ್ಕೆ ಸೇರಿದಂಥ ಈ ಕುತುಬುದ್ದೀನ್ ಐಬಕ್ ಬಾಲ್ಯದಲ್ಲಿ ಏನು ಮಾಡ್ತಾರೆ ಅಂದರೆ ಇವನನ್ನು
ನಿಜಾಪುರ ಶಾಹಿಗೆ ಇವನ ಪಾಲಕರೇ ಏನು ಮಾಡ್ತಾರಂದ್ರೆ ನಿಜಾಪುರದ ಶಾಹಿಗೆ ಗುಲಾಮನನ್ನಾಗಿ ಮಾರಾಟ ಮಾಡಿಬಿಡ್ತಾರೆ ಭಾರತದಲ್ಲಿ ಇದ್ದಾಗ. ಯಾರಿಗೆ? ನಿಜಾಪುರದ ಶಾಹಿಗೆ ಏನು ಮಾಡ್ತಾರೆ ಅಂದ್ರೆ ಮಾರಾಟ ಮಾಡ್ತಾನೆ. ಅಲ್ಲಿ ಏನಾಗ್ತಂದ್ರೆ ಗುಲಾಮನಾಗಿ ಸೇವೆಯನ್ನು ಸಲ್ಲಿಸ್ತಾನೆ ಕುತುಬುದ್ದೀನ್ ಐಬಕ್. ಇವನ ಪಾಲಕರು ಏನು ಮಾಡ್ತಾರೆ ಅಂದ್ರೆ ನಿಜಾಪುರ ಶಾಹಿಗೆ ಏನು ಮಾಡ್ತಾರೆ ಅಂದರೆ ಮಾರಾಟ ಮಾಡ್ತಾರೆ. ಅಲ್ಲಿ ಗುಲಾಮನಿಗೆ ಸೇವೆ ಸಲ್ಲಿಸ್ತಾನೆ. ಅಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅರೇಬಿಕ್ ಪರ್ಷಿಯನ್ ಶಿಕ್ಷಣವನ್ನು ಪಡಿತಾನೆ. ಅಲ್ಲಿ ಅರೇಬಿಕ್ ಪರ್ಷಿಯನ್ ಶಿಕ್ಷಣ ಪಡೆದುಕೊಂಡು ಬಿಲ್ಲುಗಾರಿಕೆ ಹಾಗೂ ಕುದುರೆ ಸವಾರ ಹಾಗೂ ಸೈನಿಕ ತರಬೇತಿಯನ್ನು ಪಡೆದುಕೊಳ್ತಾನೆ. ಬಹಳ ಬಲಿಷ್ಠನಾಗಿ ಹೊರಹೋಗ್ತಾನೆ. ನಂತರ ಈ ನಿಜಾಪುರದ ಶಾಹಿಯಿಂದ ಈ ಕುತುಬುದ್ದೀನ್ ಐಬಕ್ನನ್ನ ಇಲ್ಲಿ ನಿಜಾಪುರದ ಶಾಹಿಗೆ ಗುಲಾಮನಾಗಿರುವಂಥ ಕುತುಬುದ್ದೀನ್ ಐಬಕ್ನನ್ನ ಮತ್ತೆ ಯಾರು ಖರೀದಿ ಮಾಡ್ತಾರಂದ್ರೆ ಇಲ್ಲಿ ಮೊಹಮ್ಮದ್ ಗೋರಿ ಏನು ಮಾಡ್ತಾನಂದ್ರೆ ಖರೀದಿ ಮಾಡ್ತಾನೆ. ಇಲ್ಲಿ ಏನಾಗ್ತಾನೆ, ಇಲ್ಲಿಗೂ ಕೂಡ ಏನು ಮಾಡ್ತಾನೆ, ಗುಲಾಮನಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಮೊದಲಿಗೆ ಕುತುಬುದ್ದೀನ್ ಐಬಕ್ನನ್ನ ಇವರ ಪಾಲಕರು ಏನು ಮಾಡ್ತಾರೆ ಅಂದರೆ ನಿಜಾಪುರದ ಶಾಹಿಗೆ ಮಾರಾಟ ಮಾಡ್ತೇನೆ, ಅಲ್ಲಿ ಗುಲಾಮನಾಗಿ ಸೇವೆ ಸಲ್ಲಿಸ್ತಾನೆ. ಅಲ್ಲಿಂದ ಮೊಹಮ್ಮದ್ ಗೋರಿ ಯಾರಂದರೆ ಗಜನಿಯ ರಾಜ್ಯಪಾಲನಾಗಿರ್ತಾನೆ. ಎಲ್ಲಿ? ಗಜನಿಯ ರಾಜ್ಯಪಾಲನಾಗಿರುವಂಥ ಈ ಮೊಹಮ್ಮದ್ ಗೋರಿ ಗುಲಾಮನನ್ನ ಯಾರು? ಕುತುಬುದ್ದೀನ್ ಐಬಕ್ನನ್ನ ಖರೀದಿಸ್ತಾನೆ. ಅಲ್ಲಿ ಗುಲಾಮನಾಗಿ ಸೇವೆ ಸಲ್ಲಿಸ್ತಾನೆ. ಆಮೇಲೆ ಈ ಕುತುಬುದ್ದೀನ್ ಐಬಕ್ ಮೊಹಮ್ಮದ್ ಗೋರಿಯ ಜೊತೆ ಗಜನಿಯಲ್ಲಿ ಹೋದಾಗ ಆ ಗಜನಿಯಲ್ಲಿ ತನ್ನ ಶೌರ್ಯದಿಂದ ಏನು ಮಾಡ್ತಾನಂದ್ರೆ ಮೊಹಮ್ಮದ್ ಗೋರಿಯ ಗಮನವನ್ನು ಸೆಳೀತಾನೆ. ಆಮೇಲೆ ಎರಡನೇ ತರಾಯಿನ ಯುದ್ಧದ ನಂತರ ಉತ್ತರ ಭಾರತದ ಉತ್ತರಾಧಿಕಾರಿಯನ್ನು ವಹಿಸಿಕೊಳ್ತಾನೆ. ಸಂಪೂರ್ಣ ಉತ್ತರ ಭಾರತದ ಅಥವಾ ಭಾರತದ ಮೇಲೆ ಬರುವಂಥ ಆಕ್ರಮಣಗಳ ಉಸ್ತುವಾರಿಯನ್ನು ಯಾರಿಗೆ ವಹಿಸ್ತಾನಂದ್ರೆ ಮೊಹಮ್ಮದ್ ಗೋರಿ ಈ ಕುತುಬುದ್ದೀನ್ ಐಬಕ್ಗೆ ವಹಿಸ್ತಾನೆ. ಆಮೇಲೆ ಏನಾಗ್ತಾನಂದ್ರೆ ಮೊಹಮ್ಮದ್ ಗೋರಿಯ ಆಡಳಿತ ಅವಧಿಯಲ್ಲಿ ಏನು ಮಾಡ್ತಾನಂದ್ರೆ ಉತ್ತರ ಭಾರತದ ಆಡಳಿತವನ್ನು ನೋಡಿಕೊಳ್ತಾನೆ. ನಂತರ ಮೊಹಮ್ಮದ್ ಗೋರಿಯ ನಂತರ ಏನು ಮಾಡ್ತಾನಂದ್ರೆ ಈ ಕುತುಬುದ್ದೀನ್ ಐಬಕ್ ಸ್ವತಂತ್ರ ಆಳ್ವಿಕೆಯನ್ನು ನಡೆಸ್ತಾನೆ. ಕುತುಬುದ್ದೀನ್ ಐಬಕ್ ಮೊಹಮ್ಮದ್ ಗೋರಿಯ ನಂತರ ಸ್ವತಂತ್ರ ಆಳ್ವಿಕೆಯನ್ನು ಏನು ಮಾಡ್ತಾನಂದ್ರೆ ಆರಂಭ ಮಾಡ್ತಾನೆ ಕುತುಬುದ್ದೀನ್ ಐಬಕ್. ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾನೆ. ಆಮೇಲೆ ಅಧಿಕಾರ ವಹಿಸಿಕೊಂಡ ನಂತರ ತನ್ನ ಸ್ಥಾನವನ್ನು ಪ್ರಬಲಗೊಳಿಸಿಕೊಳ್ಳುವ ಸಲುವಾಗಿ ಏನು ಮಾಡ್ತಾನೆ, ಹೋರಾಟವನ್ನು ಕೂಡ ಮಾಡ್ತಾನೆ. ಯಾರ ಜೊತೆ ಹೋರಾಟ ಮಾಡ್ತಾನೆ? ನಾಸಿರುದ್ದೀನ್ ಕಬಾಚಾನೊಂದಿಗೆ ಏನು ಮಾಡ್ತಾನಂದರೆ ಹೋರಾಟವನ್ನು ಮಾಡ್ತಾನೆ. ಅಲ್ಲಿ ವೀರಾವೇಶಂದು ಹೋರಾಡಿದ. ಅಷ್ಟೇ ಅಲ್ಲದೆ ಏನು ಮಾಡ್ತಾನಂದ್ರೆ ಇವನು ತಾಜುದ್ದೀನ್ ಇಲ್ದೋಜನ ಮಗಳನ್ನು ಏನು ಮಾಡ್ತಾನಂದ್ರೆ ಮಗಳನ್ನು ವಿವಾಹವಾಗ್ತಾನೆ. ನೋಡಿ, ಮೊದಲ ಗುಲಾಮನಾಗಿರುವಂಥ ಕುತುಬುದ್ದೀನ್ ಐಬಕ್ ಮೊಹಮ್ಮದ್ ಗೋರಿಯ ನಂತರದಲ್ಲಿ ಸ್ವತಂತ್ರ ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. ಸ್ವತಂತ್ರ ಆಳ್ವಿಕೆಯನ್ನು ಆರಂಭ ಮಾಡಿ ನಾಸಿರುದ್ದೀನ್ ಕಬಾಚಾ ಜೋಡೆ ಹೋರಾಟವನ್ನು ನಡೆಸಿ ಅಲ್ಲಿರುವಂಥ ಪ್ರದೇಶಗಳನ್ನು ಅವನಲ್ಲಿರುವಂಥ ಪ್ರದೇಶಗಳನ್ನು ವಶಪಡಿಸಿಕೊಂಡು ನಂತರ ತಾಜುದ್ದೀನ್ ಇಲ್ದೋಜನ ಮಗಳನ್ನು ಏನು ಮಾಡ್ತಾನೆ ಅಂದರೆ ವಿವಾಹ ಆಗ್ತಾನೆ. ನಂತರ ಇವನ ಕಾಲದಲ್ಲಿ ದೆಹಲಿಯಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಆ ಮಸೀದಿ ಹೆಸರು ಏನಂದ್ರೆ
ಕುವತ್ ಉಲ್ ಇಸ್ಲಾಂ ಅಂತ. ಮಸೀದಿ ಹೆಸರೇನು? ಕುವತ್ ಉಲ್ ಇಸ್ಲಾಂ. ಏನು ಮಾಡ್ತಾನಂದರೆ ಮಸೀದಿಯನ್ನು ಇವನು ನಿರ್ಮಾಣ ಮಾಡ್ತಾನೆ. ಅಷ್ಟೇ ಅಲ್ಲದೆ ದೆಹಲಿಯಲ್ಲಿ ಇವನು ಏನು ಮಾಡ್ತಾನೆ ಅಂದರೆ ಕುತುಬ್ ಮಿನಾರ್, ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಕುತುಬ್ ಮಿನಾರ್ ಕಟ್ಟಡವನ್ನು ಕೂಡ ಏನು ಮಾಡ್ತಾನೆ ಅಂದರೆ ಆರಂಭ ಮಾಡ್ತಾನೆ. ಆದರೆ ಇವನ ಕಾಲದಲ್ಲಿ ಅದು ಪೂರ್ಣಗೊಳ್ಳೋದಿಲ್ಲ. ನಂತರ ಅವಧಿಯಲ್ಲಿ ನಾ ಹೇಳ್ತಾನೆ ಇದು ಯಾರ ಕಾಲದಲ್ಲಿ ಇದು ಪೂರ್ಣಗೊಳ್ಳುತ್ತೆ ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದೆಹಲಿಯಲ್ಲಿ ಕುವತುಲ್ ಇಸ್ಲಾಂ ಎಂಬ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಅಷ್ಟೇ ಅಲ್ಲದೆ ಕುತುಬ್ ಮಿನಾರ್ ಎಂಬ ಕಟ್ಟಡವನ್ನು ಕೂಡ ಆರಂಭ ಮಾಡ್ತಾನೆ. ಇವನ ಆಸ್ಥಾನದಲ್ಲಿ ಕೆಲವೊಂದಿಷ್ಟು ವಿದ್ವಾಂಸರು ಕಂಡು ಬರ್ತಿದ್ದರು. ವಿದ್ವಾಂಸರು, ಆ ವಿದ್ವಾಂಸರು ಯಾರ್ಯಾರನ್ನು ನೋಡೋದಾದರೆ ನಿಜಾಮಿ ಎಂಬ ಒಬ್ಬ ವಿದ್ವಾಂಸ ಮತ್ತು ಇ ಮುದಬೀರ್. ಇ ಮುದಬೀರ್ ಇವನ ಕಾಲದಲ್ಲಿರುವಂಥ ವಿದ್ವಾಂಸರು ಯಾರಂದರೆ ನಿಜಾಮಿ, ಇ ಮುದಬೀರ್. ಅಷ್ಟೇ ಅಲ್ಲದೆ ಇವನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಒಂದು ಕೃತಿ ಕಂಡು ಬರ್ತದೆ ನಮಗೆ. ಮಾಹಿತಿಯನ್ನು ನೀಡುವಂಥ ಕೃತಿ ಯಾವುದಂದರೆ ಅದು ತಾಜುಲ್ ಮಾಸೀರ್. ತಾಜುಲ್ ಮಾಸೀರ್. ಇಲ್ಲಿಗೆ ಇದು ಕುತುಬುದ್ದೀನ್ ಐಬಕನ ಜೀವನ. ಏನೇನು ಒಂದ್ಸಲ ರಿವಿಷನ್ ಮಾಡೋಣ. ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್ ಮುಸ್ಲಿಂ ಆಡಳಿತ ಗೋರಿಯ ನಂತರದಲ್ಲಿ ಏನು ಮಾಡ್ತಾನೆ ಅಂದರೆ ದೆಹಲಿಯಲ್ಲಿ ಮುಸ್ಲಿಂ ಆಡಳಿತವನ್ನು ಮುಂದುವರಿಸ್ತಾನೆ. ಇವನು ಹಾಗೂ ಇವನ ಉತ್ತರಾಧಿಕಾರಿಗಳು ಬಂದಂಥ ಎಲ್ಲರೂ ಏನು ಮಾಡ್ತಾರೆ ಗುಲಾಮರೇ ಆಗಿರೋದ್ರಿಂದ ಈ ಸಂತತಿ ಏನಂತ ಹೆಸರಿಟ್ಟರು ಗುಲಾಮಿ ಸಂತತಿ ಅಂತ ಕರಿತಾ ಇದ್ರು. ಈ ಕುತುಬುದ್ದೀನ್ ಐಬಕ್ ಮೂಲತಃ ತುರ್ಕ್ ಜನಾಂಗಕ್ಕೆ ಸೇರಿದ್ದು. ಇವನನ್ನ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಇವನ ಪಾಲಕರು ಏನು ಮಾಡ್ತಾರೆ ಅಂದರೆ ನಿಶಾಪುರದ ಶಾಹಿಗೆ ಏನು ಮಾಡ್ತಾರೆ ಅಂದರೆ ಮಾರಾಟ ಮಾಡ್ತಾರೆ. ಅಲ್ಲಿ ಗುಲಾಮನಾಗಿ ಸೇವೆ ಸಲ್ಲಿಸ್ತಾನೆ. ಅಲ್ಲಿ ಗುಲಾಮನಾಗಿ ಸೇವೆ ಸಲ್ಲಿಸಿ ಅಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ಸೈನಿಕ ತರಬೇತಿಯನ್ನು ಪಡೆದುಕೊಂಡು ಇದ್ದಾಗ ಮೊಹಮ್ಮದ್ ಗೋರಿ ಏನು ಮಾಡ್ತಾನೆ ಅಂದರೆ ನಿಶಾಪುರದ ಶಾಹಿಯಿಂದ ಕುತುಬುದ್ದೀನ್ ಐಬಕ್ನನ್ನು ಖರೀದಿ ಮಾಡ್ತಾನೆ. ಈ ಮೊಹಮ್ಮದ್ ಗೋರಿ ಗಜನಿಯ ರಾಜ್ಯಪಾಲನಾಗಿರ್ತಾನೆ. ಮೊಹಮ್ಮದ್ ಗೋರಿಯ ನಂತರದಲ್ಲಿ ಇವನು ಸ್ವತಂತ್ರ ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. ನಂತರ ನಾಸಿರುದ್ದೀನ್ ಖವಾಜನೊಂದಿಗೆ ಹೋರಾಟ ಮಾಡ್ತಾನೆ. ಅಷ್ಟೇ ಅಲ್ಲದೆ ತಾಜುದ್ದೀನ್ ಇಲ್ದೋಜನ ಮಗಳನ್ನು ವಿವಾಹ ಮಾಡ್ತಾನೆ. ದೆಹಲಿಯಲ್ಲಿ ಕೆಲವು ಒಂದು ಕುವತುಲ್ ಇಸ್ಲಾಂ ಎಂಬ ಮಸೀದಿ ಮತ್ತು ಕುತುಬ್ ಮಿನಾರ್ ಕಟ್ಟಡದ ಆರಂಭವನ್ನು ಮಾಡ್ತಾನೆ. ಇವನ ಕಾಲದಲ್ಲಿ ಇರುವಂಥ ವಿದ್ವಾಂಸರು ಯಾರಂದರೆ ಒಬ್ಬ ನಿಜಾಮಿ, ಇನ್ನೊಬ್ಬ ಇ ಮುದಬೀರ್. ಇವನ ಬಗ್ಗೆ ತಿಳಿಸುವಂಥ ಇವನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೃತಿ ಯಾವುದಂದರೆ ತಾಜುಲ್ ಮಾಸೀರ್. ಇದೇನು ಮಾಡ್ತೈತಿ? ಇದು ಮಾಹಿತಿಯನ್ನು ನೀಡುತ್ತದೆ. ಯಾರ ಬಗ್ಗೆ? ಮಾಹಿತಿ. ಐಬಕನ ಮಾಹಿತಿ. ಇದಿಷ್ಟು ಕುತುಬುದ್ದೀನ್ ಐಬಕ್ನ ಬಗ್ಗೆ. ನಂತರದಲ್ಲಿ ನಾವು ಕುತುಬುದ್ದೀನ್ ಐಬಕನ ನಂತರ ದೆಹಲಿಯಲ್ಲಿ ಆಳಿದಂಥ ಸುಲ್ತಾನ್ ಯಾರಂದರೆ ಅವನೇ ಇಲ್ತಮಷ್. ಈ ಇಲ್ತಮಷ್ನು ಕೂಡ ಏನಾಗಿರ್ತಾನೆ ಅಂದರೆ ಕುತುಬುದ್ದೀನ್ ಐಬಕನ ಗುಲಾಮನಾಗಿರ್ತಾನೆ. ಯಾರ ಗುಲಾಮ? ಕುತುಬುದ್ದೀನ್ ಐಬಕ್ನ ಗುಲಾಮನಾಗಿರ್ತಾನೆ. ಮೊದಲಿಗೆ ಇವನು ಗ್ವಾಲಿಯರ್ನಲ್ಲಿ ಆಡಳಿತವನ್ನು ನಡೆಸುತ್ತಿದ್ದು ಗ್ವಾಲಿಯರ್ನಲ್ಲಿ ಆಡಳಿತ ನಡೆಸಕತ್ತಿರ್ತಾನೆ. ಆಮೇಲೆ ಏನಾಗತ್ತಿ ಐಬಕ್ನ ನಂತರ
ಐಬಕ್ನ ನಂತರ ಗುಲಾಮನಾಗಿ ಐಬಕ್ನ ನಂತರ ಏನಾಗ್ತತಿ, ಐಬಕ್ನ ನಂತರ ಉತ್ತರಾಧಿಕಾರಿಯಾಗಿ ಇವನು ಆಡಳಿತವನ್ನು ನಡೆಸ್ತಾನೆ. ಇವನು ಆಡಳಿತಕ್ಕೆ ಬಂದಿರೋದನ್ನು ಕೆಲವು ಸುಲ್ತಾನರು ಏನು ಮಾಡ್ತಾನೆ, ಇವನು ಸುಲ್ತಾನ ಆಗ್ತಾನೆ. ಇವನು ಸುಲ್ತಾನ ಆಗಿದ್ದು ಕೆಲವು ಜನಕ್ಕೆ ಏನಾಗೋದು ಸಹಿಸೋಕ್ಕಾಗಲಿಲ್ಲ. ಯಾರಿಗಾರು ಸಹಿಸೋಕ್ಕಾಗಲಿಲ್ಲ? ತಾಜುದ್ದೀನ್ ಇಲ್ದೋಜ್ ಹಾಗೂ ನಾಸಿರುದ್ದೀನ್ ಕಬಾಚ. ಹಿಂದಿನ ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ ತಾಜುದ್ದೀನ್ ಇಲ್ದೋಜನ ಮಗಳನ್ನು ವಿವಾಹ ಆಗಿರ್ತಾನೆ ಐಬಕ್, ಮತ್ತು ನಾಸಿರುದ್ದೀನ್ ಜೋಡ ಹೋರಾಟವನ್ನು ಮಾಡಿರ್ತಾನೆ. ಕುತುಬುದ್ದೀನ್ ಐಬಕ್ನ ನಂತರ ಬಂದಂಥ ಈ ಇಲ್ತಮಿಷ್ ಸುಲ್ತಾನ ಆದ್ರೂ ಕೂಡ, ಈ ಇಲ್ತಮಿಷ್ ಸುಲ್ತಾನ ಆಗಿದ್ದು ಇವ್ರಿಗೆ ಏನಾಗಿಲ್ಲ, ಈ ಇಬ್ಬರಿಗೆ ಏನಾಗಲ್ಲ, ಸಹಿಸೋಕ್ಕಾಗಲ್ಲ. ಇಲ್ತಮಿಷಿನ ಜೋಡಿ ಏನು ಮಾಡ್ತಾರಂದ್ರೆ ಹೋರಾಟವನ್ನು ಮಾಡ್ತಾರೆ. ಈ ಇಲ್ತಮಿಷಿನ ಜೋಡಿ ಹೋರಾಟ ಮಾಡಿ ಇಲ್ತಮಿಷ್ ಏನು ಮಾಡ್ತಾನಂದ್ರೆ ವಾಪಸ್ ಇವರನ್ನು ಸೋಲಿಸಿ ಏನು ಮಾಡ್ತಾನಂದ್ರೆ ಇವನನ್ನು ಸೋಲಿಸಿ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಹಾಗಾದರೆ ಯಾವ ಯಾವ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ ನೋಡೋದಾದರೆ, ರಣತಂಬೋರ್, ಗ್ವಾಲಿಯರ್, ಬಿಲ್ಸಾ, अजमेर, बनारस, कनौज, ಈ ಎಲ್ಲ ಪ್ರದೇಶಗಳನ್ನ ಏನು ಮಾಡ್ತಾರಂದ್ರೆ ವಶಪಡಿಸಿಕೊಂಡ ಯಾರು, ಇಲ್ತಮಿಷ್. ಇವನ ಕಾಲದಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಏನು ಮಾಡ್ತಾರಂದ್ರೆ ಮಂಗೋಲರು ಕೂಡ ಏನು ಮಾಡ್ತಾರಂದ್ರೆ ದಾಳಿ ಮಾಡಿಬಿಡ್ತಾರೆ. ಯಾರು? ಮಂಗೋಲರು. ಈ ಮಂಗೋಲರ ನೇತೃತ್ವವನ್ನು ಯಾರು ವಹಿಸಿಕೊಂಡಿರ್ತಾನಂದ್ರೆ ಚಂಗೀಸ್ ಖಾನ್. ಇವರು ಏನು ಮಾಡ್ತಾರೆ, ಇಲ್ತಮಿಷ್ ಮೇಲೆ ದಾಳಿ ಮಾಡಿ ಇಲ್ತಮಿಷ್ ಏನು ಮಾಡ್ತಾನೆ, ಇವರನ್ನು ಕೂಡ ಯಶಸ್ವಿಯಾಗಿ ಸೋಲಿಸ್ತಾನೆ. ಯಾರು? ಇಲ್ತಮಿಷ್. ಈ ಎಲ್ಲ ಸಾಧನೆಗಳಿಂದ ಏನು ಮಾಡ್ತಾನಂದ್ರೆ ಬಾಗ್ದಾದ ಖಲೀಫ್ ಸಾಧನೆಗಳಿಂದ ಬಾಗ್ದಾದ ಖಲೀಫ್ ಏನು ಮಾಡ್ತಾನಂದ್ರೆ ಅಧಿಕೃತವಾಗಿ ಅಧಿಕಾರ ನಡೆಸೋಕೆ ಏನು ಮಾಡ್ತಾನೆ, ಒಂದು ಒಪ್ಪಿಗೆ ಪತ್ರವನ್ನು ನೀಡ್ತಾನೆ. ಏನು? ಸಮ್ಮತಿ ಪತ್ರ. ಯಾರು ನೀಡ್ತಾರೆ ಇದನ್ನ? ಬಾಗ್ದಾದ ಖಲೀಫನು ಅಧಿಕಾರಕ್ಕಾಗಿ ಯಾರಿಗೆ ನೀಡಿದ? ಇಲ್ತಮಿಷ್ಗೆ ನೀಡಿದ. ನಂತರ ಇಲ್ತಮಿಷ್ ಕಾಲದಲ್ಲಿ ಏನಾಗುತ್ತೆ ಅಂದರೆ ಕೆಲವು ಅವನ ಆಡಳಿತ ದೃಷ್ಟಿಯಿಂದ ಏನು ಮಾಡ್ತಾನೆ, ರಾಜ್ಯಗಳನ್ನು ವಿಭಜನೆ ಮಾಡ್ತಾನೆ. ರಾಜ್ಯಗಳನ್ನು ಏನು ಮಾಡ್ತಾನೆ, ಇಕ್ತಾಗಳಾಗಿ ಈ ಇಕ್ತಾಗಳನ್ನು ನೋಡಿಕೊಳ್ಳೋದಕ್ಕೆ ಕೆಲವು ಅಧಿಕಾರ ನೇಮಕ ಮಾಡ್ತಾನೆ. ಅವರಿಗೆ ಏನಂತ ಕರೀತಾರೆ ಅಂದರೆ ಇಕ್ತಾದಾರರು ಅಂತ ಕರೀತಾನೆ. ಇವನ ಕಾಲದಲ್ಲಿ ಆಡಳಿತದಲ್ಲಿ ಸಲಹೆಯನ್ನು ನೀಡಕ್ಕೆ ಸಲಹೆ ಸೂಚನೆ ನೀಡಲು
ಒಂದು ಕೂಟವನ್ನು ನೇಮಕ ಮಾಡ್ತಾನೆ, ಒಂದು ಕಮಿಟಿಯನ್ನು ನೇಮಕ ಮಾಡ್ತಾನೆ. ಅದರ ಹೆಸರು ಏನಂದರೆ 40 ಸರ್ದಾರರ ಕೂಟ. 40 ಸರ್ದಾರರ ಕೂಟ. ಇದನ್ನು ಏನು ಮಾಡ್ತಾನೆ ಅಂದ್ರೆ ಸಲಹೆ ಸೂಚನೆ ನೀಡಲು ಏನು ನೇಮಕವನ್ನು ಯಾರು ಮಾಡ್ತಾರೆ? ಇಲ್ತಮಷ್ ಮಾಡ್ತಾನೆ. ಇವರು ಅಷ್ಟೇ ಅಲ್ಲದೆ ಆಡಳಿತದಲ್ಲಿ ಪ್ರಧಾನಮಂತ್ರಿಗಳು, ನ್ಯಾಯಾಧೀಶರು ಅನೇಕರು ಕೂಡ ಏನು ಮಾಡ್ತಾರೆ ಅಂದರೆ ಇವರಿಗೆ ಸಲಹೆಯನ್ನು ನೀಡ್ತಿದ್ರು. ನಂತರ ಏನು ಮಾಡ್ತಾರೆ? ಬೆಳ್ಳಿ ಬಂಗಾರದ ನಾಣ್ಯಗಳನ್ನು ಕೂಡ ಏನು ಮಾಡ್ತಾನೆ ಅಂದರೆ ಇವನು ಜಾರಿಗೆ ತರ್ತಾನೆ. ಬೆಳ್ಳಿಯ ನಾಣ್ಯಗಳು, ಬಂಗಾರದ ನಾಣ್ಯಗಳನ್ನು ಕೂಡ ಇವನು ಏನು ಮಾಡ್ತಾನೆ ಅಂದರೆ ಚಲಾವಣೆಗೆ ತಂದ. ಇನ್ನೊಂದು ಏನಂದ್ರೆ ಇವನ ಕಾಲದಲ್ಲಿ ವಿಶೇಷ ಏನಂದರೆ ಕುತುಬುದ್ದೀನ್ ಐಬಕನ ಕಾಲದಲ್ಲಿ ಆರಂಭಗೊಂಡಂಥ ಕುತುಬುದ್ದೀನ್ ಐಬಕನ ಕಾಲದಲ್ಲಿ ಆರಂಭಗೊಂಡಂಥ ಕುತುಬ್ ಮಿನಾರ್ ಏನಾಗತ್ತೆ? ಇವನ ಕಾಲದಲ್ಲಿ ಏನಾಗತ್ತೆ? ಪೂರ್ಣಗೊಳ್ಳುತ್ತದೆ. ಪೂರ್ಣಗೊಳ್ಳುತ್ತದೆ. ಇದಿಷ್ಟು ನಿಮಗೆ ಇಲ್ತಮಷ್ನ ಬಗ್ಗೆ ಇದ್ದಿದ್ದು. ಏನೇನು ನೋಡಿದ್ರು ಇಲ್ತಮಷ್ನ ಬಗ್ಗೆ? ಇಲ್ತಮಷ್ ಮೊದಲಿಗೆ ಗ್ವಾಲಿಯರ್ನಲ್ಲಿ ಆಡಳಿತ ನಡೆಸ್ತಿದ್ದ. ಗ್ವಾಲಿಯರ್ನಲ್ಲಿ ಆಡಳಿತ ನಡೆಸಿದ್ದ. ಆಮೇಲೆ ಐಬಕ್ನ ಗುಲಾಮನಾಗಿದ್ದ. ಐಬಕ್ನ ಗುಲಾಮನ ನಂತರ ಇಲ್ತಮಷ್ ಸುಲ್ತಾನನಾಗಿದ್ದು. ಈ ತಾಜುದ್ದೀನ್ ಇಲ್ದೋಷ್ ಮತ್ತು ನಾಸಿರುದ್ದೀನ್ ಕಬಾಜ ಇವರಿಬ್ಬರಿಗೂ ಸಹಿಸಕ್ಕಾಗದೆ ಈ ಇಲ್ತಮಷಿನ ಮೇಲೆ ದಾಳಿಯನ್ನು ಮಾಡ್ತಾರೆ. ಈ ಇಲ್ತಮಷ್ ಏನು ಮಾಡ್ತಾನೆ? ಯಶಸ್ವಿಯಾಗಿ ಇವರನ್ನು ಸೋಲಿಸಿ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಅವು ರಣತಂಬೋರ್, ಗ್ವಾಲಿಯರ್, ಬಿಲ್ಸಾ, ಅಜ್ಮೀರ್, ಬನಾರಸ್, ಕನೌಜ್ಗಳನ್ನು ವಶಪಡಿಸಿಕೊಳ್ತಾನೆ. ನಂತರದಲ್ಲಿ ಮಂಗೋಲರು ಮೊಟ್ಟ ಮೊದಲ ಬಾರಿಗೆ ಭಾರತದ ಮೇಲೆ ದಾಳಿ ಮಾಡ್ತಾರೆ. ಈ ಭಾರತದ ಮೇಲೆ ದಾಳಿ ಮಾಡಿದಂಥ ಮಂಗೋಲರ ನೇತೃತ್ವವನ್ನು ಚೆಂಗಿಸ್ ಖಾನ್ ವಹಿಸಿಕೊಳ್ಳುತ್ತಾನೆ. ಈ ಚೆಂಗಿಸ್ ಖಾನ್ನ ಕೂಡ ಏನು ಮಾಡ್ತಾನೆ? ಈ ಇಲ್ತಮಷ್ ಸೋಲಿಸಿ ಇವೆಲ್ಲ ಸಾಧನೆಗಳಿಂದ ಏನಾಗ್ತತಿ? ಬಾಗ್ದಾದ ಖಲೀಫೆ ಏನು ಮಾಡ್ತಾನೆ ಅಂದ್ರೆ ಅಧಿಕಾರ ವಹಿಸಿಕೊಳ್ಳಲು ಏನು ಮಾಡ್ತಾನೆ? ಒಂದು ಸಮ್ಮತಿ ಪತ್ರವನ್ನು ಕೊಡ್ತಾನೆ. ಆಮೇಲೆ ಅಧಿಕಾರ ನಡೆಸಲು ರಾಜ್ಯವನ್ನು ಇಕ್ತಾಗಳಾಗಿ, ಆಮೇಲೆ ಇಕ್ತಾದಲ್ಲಿನ ಅಧಿಕಾರಿಗಳನ್ನು ಇಕ್ತಾದಾರರಾಗಿ ಹಾಗೂ ಇಲ್ತಮಷ್ಗೆ ಸಹಾಯ ಅಥವಾ ಸಲಹೆ ಸೂಚನೆ ನೀಡಲು 40 ಸರ್ದಾರರ ಕೂಟವನ್ನು ನೇಮಕವನ್ನು ಮಾಡ್ತಾನೆ. ಆಮೇಲೆ ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳನ್ನು ಚಲಾವಣೆ ತರ್ತಾನೆ. ಆಮೇಲೆ ಕುತುಬುದ್ದೀನ್ ಐಬಕನ ಕಾಲದಲ್ಲಿ ಕಟ್ಟಡ ಆರಂಭಗೊಂಡಂಥ ಕುತುಬ್ ಮಿನಾರ್ ಇವನ ಕಾಲದಲ್ಲಿ ಏನಾಗ್ತದೆ? ಪೂರ್ಣಗೊಳ್ಳುತ್ತದೆ. ಇದಿಷ್ಟು ಇಲ್ತಮಷ್. ಈ ಕುತುಬ್ ಮಿನಾರ್ ಬಗ್ಗೆ ನೋಡೋದಾದರೆ ಈ ಕುತುಬ್ ಮಿನಾರ್ ದೆಹಲಿಯಲ್ಲಿ ಐತೆ. ಇದು ಭಾರತದಲ್ಲೇ ಅತಿ ಎತ್ತರದ ಗೋಪುರ. ಭಾರತದ ಅತಿ ಎತ್ತರದ ಗೋಪುರ ಸುಮಾರು 225 ಅಡಿಯಷ್ಟು ಏನೈತಿ ಎತ್ತರದಲ್ಲಿದೆ. 5 ಅಂತಸ್ತಿನಿಂದ ಕೂಡಿದ್ದು 1, 2, 3, 4, 5 ಅಂತಸ್ತಿನಿಂದ ಕೂಡಿದ್ದು. ಒಳಗಡೆ ಕಟ್ಟಡದಲ್ಲಿ ಏನಂತಾವಂದ್ರೆ ಮೆಟ್ಟಿಲುಗಳು ಅದಾವು. ಭಾರತದ ಅತಿ ಎತ್ತರದ ಗೋಪುರ 225 ಅಡಿ. ಒಳಗಡೆ ಮೆಟ್ಟಿಲು ಎಷ್ಟು ಅಂತಸ್ತು? 5 ಅಂತಸ್ತಿನಿಂದ ಕೂಡೈತಿ. ಐಬಕನ ಕಾಲದಲ್ಲಿ ಆರಂಭಗೊಂಡಂಥ ಈ ಕುತುಬ್ ಮಿನಾರ್ ಯಾರ ಕಾಲದಲ್ಲಿ ಪೂರ್ಣಗೊಳ್ಳುತ್ತದೆ? ಇಲ್ತಮಷ್ನ ಕಾಲದಲ್ಲಿ ಇದು ಪೂರ್ಣಗೊಳ್ಳುತ್ತದೆ. ಇದಿಷ್ಟು ಕುತುಬುದ್ದೀನ್ ಐಬಕ್ ಹಾಗೂ ಇಲ್ತಮಷ್ನ ಬಗ್ಗೆ. ಇನ್ನು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದ್ರೆ ರಜಿಯಾ ಸುಲ್ತಾನ್
ಹಾಗೂ ಗಿಯಾಸುದ್ದೀನ್ ಬಲ್ಬನ್ ಇವರ ಬಗ್ಗೆ ತಿಳಿದುಕೊಂಡು ನಂತರದಲ್ಲಿ ಖಿಲ್ಜಿ ಸುಲ್ತಾನನನ್ನು ನೋಡೋಣ. ಖಿಲ್ಜಿ ಸಂತತಿಯನ್ನು ಆರಂಭ ಮಾಡೋಣ. ಈ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದರ ಮೂಲಕ ಮುಂದಿನ ತರಗತಿಯ ನೋಟಿಫಿಕೇಷನ್ ಪಡೆದುಕೊಳ್ಳಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ನಮಸ್ಕಾರಗಳು.